ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈಗ ನಮ್ಮ ಜೊತೆ ಇದ್ದಾರೆ ಸಕಲ ಕಲಾವಲ್ಲಭರಾದ ಸಂಜೀವ್ ಕಾರ್ಯ ಅವರು. ನಮ್ಮೂರಿನ ಹೆಮ್ಮೆಯ ಸಂಜೀವ್ ಕಾರ್ಯ ಅವರು ಒಂದು ಮೀನಿನ ಗಾಳಕ್ಕೆ ಹೇಗೆ ತೆಗುದು ಅಂತ ಅವರು ಹೇಳ್ತಿದ್ದಾರೆ. ಹೇಳಿ ಸಂಜೀವ್ ಕಾರ್ಯ ಅವರೇ. ನೋಡಿ, ಇದು ಇದು ಸಣ್ಣೇರಿ ಅಂತೇಳಿ ಇದೆ. ಇದು ಸಣ್ಣೇರಿ, ಇದು ಫಾಸ್ಟ್ ಹೋಗ್ತದೆ. ಇದು ಮಳೆಗಾಲ ಟೈಮಿಗೆ ಗಾಳ ಹಾಕಿದ್ರೆ ಒಳ್ಳೆ ಮೀನು ಬಾಯ್ತದೆ. ಇದು ಇನ್ನೊಂದೇರಿ, ಈ ಸೆಕೆ ಟೈಮಿಗೆ ಗಾಳ ಹಾಕುದು ಏರಿ ಇದು ಮಳೆಗಾಲ ಟೈಮಿಗೆ. ಇದರಲ್ಲಿ ಎಲ್ಲ ಮೀನೆಲ್ಲ ಬಾಯಾಗ್ತದೆ, ಎಲ್ಲ ಎರಡು ಏರಿಯಲ್ಲಿ. ಅದದ್ದು ಒಂದು ಟೈಮ್ ಪ್ರಕಾರ ಏರಿ ಕೂಡ ಸಿಗ್ತದ? ಏರಿ ಎಲ್ಲ ಸಿಗ್ತದೆ ಇದರಲ್ಲಿ. ಏರಿ, ಕೆಂಬೇರಿ ಎಲ್ಲ ಸಿಗ್ತದೆ. ಕಂಡಿಕಿ, ವಟ್ಲ ಇದೆಲ್ಲ ಇದೇನಿದು? ಅದು ಇದು- full ಆಗಿದೆ. ಇದು ಇದರಲ್ಲಿ ಹುಳ ಉಂಟು. ಇದರಲ್ಲಿ ಹುಳ Guys ನೋಡಿ, ಇದ್ರಲ್ಲಿ ಹುಳ. ಕೆಂಬೇರಲ್ಲ ಇದು, ಹುಳ ಹುಳ ಕಂಡಿಕೆ ಕಂಡಿಕೆ. ಕಂಡಿಕಿ ನೋಡಿ ಗೈಸ್, ಅದು ಕೆಸರಲ್ಲಿ ಇದ್ರೆ ಮಾತ್ರ ಅದು ಜೀವ ಇರ್ತದೆ. ಇದನ್ನು ಒಂದೇ ಇದರಲ್ಲಿ ಇಡಬಾರ್ದು. ಇದೆಲ್ಲ ಕೆಸರೆಲ್ಲ ತೆಗೆದು ಒಂದು ಪಾಲ್ ಮಾಡಿ ಇಡಬೇಕು. ಇದು ಪಾಲ್ ಮಾಡ್ಬೇಕು. ಅಂದ್ರೆ ನಾಳೆ ಮೀನಿನ ಇದಕ್ಕೆ ಸೇಫ್ ಆಗಿ ಇಟ್ಕೊಳ್ಬೇಕು. ಅಂದ್ರೆ ಕೆಸರು ಮತ್ತೆ ಮಧ್ಯ ಮಧ್ಯ ನೀರು ಅದೆಲ್ಲ ಚೇಂಜ್ ಮಾಡ್ತಾ ಇರ್ಬೇಕು. ಅವ್ರೀಗ ತೋರಿಸ್ತಿದ್ದಾರೆ ಯಾವ ತರ ತೆಗುದಂತ. ಈಗ ಸುಮಾರು ನಾನು ತೆಗೀರಿ. ತೆಗೆದಿದೆ. ಅವ್ರೀಗ ಈ ತರ ಮಾಡಿ ತೆಗಿಬೇಕು. ತೆಗಿತಾರೆ ನೋಡಿ. ಈ ತರ ಅದಕ್ಕೂ ಈ ತರ ಕಣ್ಣಿರ್ಬೇಕು. ಒಂಥರ ಸಣ್ಣ ಸಣ್ಣ ಕಣ್ಣಿದೆ. ಗೈಸ್, ಸಣ್ಣ ಸಣ್ಣ ಕಣ್ಣು. ಇದೆಯಲ್ಲ ಅದ್ರಲ್ಲಿ ಎಲ್ಲ ಎರಿ ಇದೆ ಗೈಸ್. ಅರ್ಥ ಫ್ರೆಂಡ್ಸ್, ನಾನ್ ನಿಮ್ಗೆ ಮೊದ್ಲೇ ಹೇಳ್ದಂಗೆ ನಾ ತೋರಿಸುವಂತ ಕಂಟೆಂಟ್ ನಿಮ್ಗೆ ಮತ್ತೆ ಬೇರೆ ಯಾರು ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಗೈಸ್ ನೋಡಿ, ತುಂಬಾ ಬಂದಿದೆ ಗೈಸ್ ನೋಡಿ. ಸೇರಿ ಅಂತೇಳಿ ಇದೆ. ಇದು ನೋಡಿ, ಇದರಲ್ಲಿ ಮತ್ತೊಂದು ಏರಿ ಉಂಟು. ಇದರಲ್ಲಿ ಅದು ಹಾಕೊಳ್ಬಾರ್ದು. ಇದ್ರೊಳಗೆ ಅದು ಸ್ವಲ್ಪ ಇದು ಕಚ್ತದೆ. ಅದ್ರಗೋಸ್ಕರ ಇದೇ ಸಪ್ರೇಟ್. ಇದು ಮಾತ್ರ ಹಾಕೊಳ್ಬೇಕು, ಆಯ್ತಾ? ಗೈಸ್ ನೋಡಿದ್ರಲ್ಲ. ನನ್ನ ವಿಡಿಯೋ ಆಲ್ಮೋಸ್ಟ್ ಬೆಂಗಳೂರು ಸೈಡ್ ಅವರು ತುಂಬಾ ಜನ ನೋಡ್ತಿದ್ದಾರೆ. ತುಂಬಾ ಖುಷಿಯ ವಿಚಾರ. ಅವರು ಅಂದ್ರೆ ಅವರಿಗೆ ಮೀನು ಎಲ್ಲ ನೋಡಿರೋದಿಲ್ಲಲ್ಲ, ಹಾಗಾಗಿ ಅವರಿಗೆ ತುಂಬಾನೇ ಇಷ್ಟ ಅದ್ರ ಬಗ್ಗೆ. ಅಂದ್ರೆ ಈ ತರ ಕಂಟೆಂಟ್ ಅಂದ್ರೆ ಮತ್ತೆ ಇಷ್ಟ. ತುಂಬಾ ಖುಷಿಯ ವಿಚಾರ. ಹೋಗ ಇನ್ನೊಂದು ಹಿಡಿದ್ರು. ಇನ್ನೊಂದು ಓಕೆ, ಈಗ ಮೀನುಗಾರಿಕೆ ಬಗ್ಗೆ ಏನಾದ್ರು? ಮೀನ ಕಮ್ಮಿ ಆಗಿದೆ, ಏನಿಲ್ಲ ಮೀನು ಈ ಸಲ ಬಹಳ ಕಮ್ಮಿ. ಕಳೆದ ಸಲ ಎಲ್ಲ ಮೀನೆಲ್ಲ ಇದ್ದಿತ್ತು. ಈ ಸಲ ಸೆಕೆ ಟೈಮ್ಗೆ ಏನಿಲ್ಲ, ಕಂಡಿಕೆ ಇಲ್ಲ, ವಟ್ಲೆ ಇಲ್ಲ, ಕಮ್ಮಿ ಆಗಿದೆ. ಗೈಸ್, ನಮ್ಮ ಸಂಜೀವ್ ಕಾರ್ಯ ಅವರೇ ಈ ತರ ಹೇಳ್ತಿದ್ದಾರೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಓಕೆ, ಅವರು ಗಾಳಕ್ಕೆ ಹೋಗ್ತಾರೆ, ಬಲೆಗೆ ಹೋಗ್ತಾರೆ. ಅಂದ್ರೆ ಅವರೇ ಈ ತರ ಹೇಳ್ತಿದ್ದಾರೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮೀನುಗಾರಿಕೆ ಅನ್ನೋದು ಯಾವ ಒಂದು ಮಟ್ಟಕ್ಕೆ ಬಂದಿದೆ ಅಂದ್ರೆ ಅವ್ರ ದಿನಕ್ಕೆ ನೀವೀಗ ಅಲ್ಲಿಗ ನೋಡ್ತಿರ್ಬೋದು. ಅವರು ಕ್ಯಾಮ್ರಾ ಮುಂದೆ ಮಾತಾಡ್ಲಿಕ್ಕೆ ಸ್ವಲ್ಪ ಹೆದರ್ಕೊಳ್ತಿದ್ದಾರೆ. ಅಂದ್ರೆ ಬೇರೆ ಟೈಮಲ್ಲಿ ತುಂಬಾ ಮಾತಾಡ್ತಾರೆ. ಏನು ತುಂಬುವಾಗ ಮಾತಾಡ್ಲಿಕ್ಕೆ ಆಗುದಿಲ್ಲ. ಫಾಸ್ಟ್ ನೀರು ಬಂದ್ರ ಮೇಲೆ ನಮ್ಗೆ ಎರಿ ಸಿಕ್ಕುದಿಲ್ಲ. ಎರಿ ಏನು ಸಿಕ್ಕುದಿಲ್ಲ. ಫಾಸ್ಟ್ ಬರ್ತಾ ಉಂಟು ನೀರು ಬರ್ತಾ ಉಂಟು. ಈಗ 1 ಗಂಟೆ ಮಟ್ಟ ನೀರು ತುಂಬುತ್ತದೆ. ಆವಾಗ ನಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ. ಇದು ಸ್ವಲ್ಪ ಬೆಟ್ಟು ಬಿದ್ದರೆ ಮಾತ್ರ ನಮ್ಗೆ ತೆಗಿಲಿಕ್ಕೆ ಆಗ್ತದೆ. ಅದು ಎರೆಯಾಗಿ ಇದು ಎರೆಯಾಗಿ ಎರಡೂ ಆಗಿ ಹುಳ ಎರಡು. ಅದಕ್ಕೆ ನೀರು ಬಂದ್ರ ಮೇಲೆ ನಮ್ಗೆ ಅದು ಕಣ್ಣೆಲ್ಲ ತೋರುದಿಲ್ಲ. ಅದ್ರಗೋಸ್ಕರ ಸ್ವಲ್ಪ ಬೆಟ್ಟು ಬೀಳುವಾಗ ನಾವು ಎರಿ ತೆಗೆದುಕೊಂಡು ಹೋಗ್ಬೇಕು. ಸಂಜೀವ್ ಕಾರ್ಯ, ನಂದೊಂದು ಪ್ರಶ್ನೆ ತುಂಬಾ ಕಾಡ್ತಾ ಉಂಟು. ಮೀನುಗಾರಿಕೆ ಮಾಡೋರಿಗೆ ಈಗ ಹುಡುಗಿ ಕೂಡ ಸಿಗುದಿಲ್ಲ ಅಂತ ಕೇಳ್ಪಟ್ಟೆ, ನಿಜನಾ? ಹುಡುಗಿ ಅಂದ್ರೆ ಹುಡುಗಿ ನಮ್ಮಲ್ಲಿ ಎಲ್ಲ ಕಮ್ಮಿ ಆಗಿದೆ. ಅದ್ರದಕ್ಕೆ ಹುಡುಗಿ ಸಿಗುದಿಲ್ಲ. ಮತ್ತೆ ಮೀನುಗಾರಿಕೆ ಯಾವ ಟೈಮ್ ಅಂತೇಳಿ ಇಲ್ಲ. 12 ಗಂಟೆ 1 ಗಂಟೆ ಈ ಬಲೆ ಬಿಡುವವರಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಹುಡುಗಿ ಸಿಗೋದೇ ಇಲ್ಲ. ಎಷ್ಟು ಜನ ಇದ್ದಾರೆ ಮದುವೆ ಆಗೋರು. ಹುಡುಗಿ ಸಿಕ್ಕಿದ್ರೆ ಹುಡುಗಿ ಸಿಗುದಿಲ್ಲ. ಅದ್ರದ್ದು ಸ್ವಲ್ಪ ಎಲ್ಲ ಮೇಲೆ ಕೆಲಸದವ್ರಿಗೆ ಒಂದು 10-15 ಸಾವಿರ ರೂಪಾಯಿ ಸಂಬಳ ಇದ್ರು ಅವ್ರಿಗೆ ಕೊಡ್ತಾರೆ. ಮೀನುಗಾರಿಕೆ ಅವರಿಗೆ ಕೊಡುದಿಲ್ಲ. ಓಕೆ ಗೈಸ್, ವಿಷಯ ಏನಂದ್ರೆ ಈಗ ಓಕೆ, ಹುಡುಗಿಯ ತಂದೆಯವರಿಗೆ ಕೂಡ ಗೊತ್ತಿರ್ತದೆ ಹುಡುಗವು ಅಂದ್ರೆ ಮೀನುಗಾರಿಕೆಯಲ್ಲಿ ಮತ್ತೆ ಇವತ್ತು ಸಿಕ್ಕಿದ್ರೆ ನಾಳೆ ಸಿಗುದಿಲ್ಲ ಅಂತ ಅವರಿಗೆ ಗೊತ್ತಿರ್ತದೆ. ಹಾಗಾಗಿ ಸ್ವಲ್ಪ ಹುಡುಗಿ ಕೊಡ್ಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಿದ್ದಾರೆ. ಮೇಲೆ ಕೆಲಸದಲ್ಲಿದ್ದವರಿಗೆ ಪಟ್ಟ ಕೊಡ್ತಿದ್ದಾರೆ. ಅಂದ್ರೆ 15,000 ಸಂಬಳ ಇದ್ರು ಅಡ್ಡಿಲ್ಲ, ಅವರಿಗೆ ಪಟ್ಟ ಕೊಡ್ತಿದ್ದಾರೆ ಹುಡುಗಿಯರು. ತುಂಬಾ ಯಾವ ತರ ಬಂದಿದೆ ಪರಿಸ್ಥಿತಿ ಅಂತ ನಮ್ಮ ಮೀನುಗಾರಿಕೆಯಲ್ಲಿ. ನಮ್ ಜೊತೆ ಇದ್ದಾರೆ ನಮ್ಮೂರಿನ ಹೆಮ್ಮೆ
ಕಿರಣ್ ಕಾರಿ ಅವರು ಎಸ್ ಅವರಿದೊಂದು ಸಪರೇಟ್ ಆಗಿ ಈಗ ಸಂದರ್ಶನ ಮಾಡ್ತೀನಿ ಈಗ. ತುಂಬಾ ಖುಷಿಯ ವಿಚಾರ. ಹಾಗೆ ನಮ್ಮ ಪ್ರಜ್ವಲ್ ಕಾರಿ ವ್ಲಾಗರ್ ತುಳುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಕೂಡ ಮಾಡಿ.